ಗುಜರಾತ್ನಲ್ಲಿ ವಿಮಾನ ದುರಂತದ ಇನ್ನಷ್ಟು ಸ್ಫೋಟಕ ಮಾಹಿತಿಗಳು ಹೊರಬರ್ತಾ ಇದೆ. 1000 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ತಲುಪಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆ ಸಂಪೂರ್ಣವಾಗಿ ದುಸ್ತರವಾಗಿತ್ತು. ಯಾವ ರೀತಿ ಅಂದ್ರೆ ದುರಂತ ಸ್ಥಳದಲ್ಲಿ ಪ್ರಾಣಿ ಪಕ್ಷಿಗಳು ಸಹ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವೇ ಆಗಿರಲಿಲ್ಲ. ಅವು ಬೆಂದು ಹೋಗಿದ್ವು. ಇಂಧನ ಟ್ಯಾಂಕ್ ಸ್ಫೋಟಗೊಂಡಾಗ ಬೆಂಕಿ ಉಂಡೆಗಳು ಸೃಷ್ಟಿಯಾಗಿದ್ವು. ಕ್ಷಣಾರ್ಧದಲ್ಲೇ ತಾಪಮಾನ 1000 ಡಿಗ್ರಿ ಸೆಲ್ಸಿಯಸ್ಗೆ ತಲುಪಿತ್ತು. ಸ್ಫೋಟದ ಪರಿಣಾಮ ಯಾವ ರೀತಿ ಇತ್ತು ಅನ್ನೋದಕ್ಕೆ ಪ್ರಾಣಿ ಪಕ್ಷಿಗಳು ಕೂಡ ಧಗಧಗಿಸಿದ್ವು. ವಿಮಾನದಲ್ಲಿ 1.25 ಲಕ್ಷ ಲೀಟರ್ ಇಂಧನ ತುಂಬಿದ್ರು. ಅದು ಯಾವಾಗ ಸ್ಫೋಟವಾಯಿತು, ಇಂಧನ ಕಂಪ್ಲೀಟ್ ಆಗಿ ಆ ಪ್ರದೇಶವನ್ನು ವ್ಯಾಪಿಸ್ಬಿಟ್ಟಿತ್ತು. ಅದು ಬೆಂಕಿಯ ಉಂಡೆಗಳಾಗಿ ಮಾರ್ಪಟ್ಟಿತ್ತು. 1000 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಆ ಹೊತ್ತಿನಲ್ಲಿ ಅಲ್ಲಿ ಸೃಷ್ಟಿಯಾಗ್ಬಿಟ್ಟಿತ್ತು. ಅಲ್ಲಿ ಒಂದು ಪಕ್ಷಿಗಳು ಕೂಡ ಹಾರಾಟ ನಡೆಸಿದ್ರೆ ಅವುಗಳು ಕೂಡ ಸುಟ್ಟು ಅಲ್ಲಿ ಕರಕಲಾಗಿ ಬಿದ್ದಿದ್ವು ಅನ್ನುವಂಥ ವಿವರಗಳು ಈಗ ಲಭ್ಯವಾಗ್ತಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ತಾಪಮಾನದ ವಿಷಯವಾಗಿ ಮಾಹಿತಿ ಬರ್ತಾ ಇದೆ. ಅಂದರೆ ಅದರ ವ್ಯಾಪಕತೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಇದು ಗೊತ್ತಾಗ್ತಾ ಇದೆ. ಪ್ರಾಣಿ ಪಕ್ಷಿಗಳು ಕೂಡ ಆಸುಪಾಸಿನಲ್ಲಿ ಹಾರಾಟ ನಡೆಸಿದ್ರು ಕೂಡ ಸುಟ್ಟು ಹೋಗ್ತವೆ ಅಂದರೆ ಹೆಂಗಿರಬೇಡ ಆ ಒಂದು ಸನ್ನಿವೇಶ. ದಿವ್ಯಾ, ಆ ಒಂದು ಡ್ರೀಮ್ ಲೈನರ್ ವಿಮಾನ ಏನಿದೆ ಅದರ ಕೆಪಾಸಿಟಿ ಇರ್ತಕ್ಕಂಥದ್ದು 1,26,000 ಲೀಟರ್ನ ಇಂಧನವನ್ನು ತುಂಬೋದು. ಆದರೆ ಅಲ್ಲಿ ಫಿಲ್ ಆಗಿರ್ತಕ್ಕಂಥದ್ದು 1,25,000 ಇಂಧನ ಇತ್ತು. ಆ ಕಾರಣಕ್ಕೋಸ್ಕರವಾಗಿ ಸ್ಫೋಟಗೊಂಡ ಬಳಿಕ ಅದರ ಒಂದು ತೀವ್ರತೆ ಎಷ್ಟಿತ್ತು ಅಂದರೆ ಆ ಒಂದು ಇಂಧನ ಟ್ಯಾಂಕ್ ಏನು ಒಂದು ರೀತಿಯಲ್ಲಿ ಸ್ಫೋಟ ಆಯಿತು. ಆಗ ಇಡೀ ಆ ಒಂದು ಪ್ರದೇಶದಲ್ಲಿ ಎಲ್ಲೋ ಒಂದು ಕಡೆ 1000 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇತ್ತು ಅಂತಲೂ ಕೂಡ ಅಧಿಕಾರಿಗಳಿಗಾಗಲೇ ತಮ್ಮ ಮಾಹಿತಿಯಲ್ಲಿ ಕೂಡ ತಿಳಿಸಿರ್ತಕ್ಕಂಥದ್ದು. ಆ ಕಾರಣಗಳಿಗೋಸ್ಕರವಾಗಿ ಅಲ್ಲಿರ್ತಕ್ಕಂಥ ಸುತ್ತಮುತ್ತಲಲ್ಲಿ ಇರ್ತಕ್ಕಂಥವ್ರು ಕೂಡ ಒಂದು ರೀತಿಯಲ್ಲಿ ಭಸ್ಮ ಆಗಿರ್ತಕ್ಕಂಥದ್ದು, ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು ಅನ್ನೋ ಮಾಹಿತಿಯನ್ನು ಸ್ವತಃ ರಕ್ಷಣಾ ಸಿಬ್ಬಂದಿ ಕೂಡ ಈಗಾಗಲೇ ಹೇಳಿದ್ದಾರೆ. ಜೊತೆಗೆ ಅಮಿತ್ ಶಾ ಅವರು ಕೂಡ ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಆ ಒಂದು ಲಾಂಗ್ ಜರ್ನಿ ಇದ್ದ ಕಾರಣಗಳಿಗೋಸ್ಕರವಾಗಿ 1,25,000 ಲೀಟರ್ ಒಂದು ಇಂಧನವನ್ನು ಕೂಡ ಫಿಲ್ ಮಾಡಿದರು. ಅಂದರೆ ಪರ್ ಲೀಟರ್ಗೆ ಎಲ್ಲೋ ಒಂದು ಕಡೆ 19ರಿಂದ ಆ ಒಂದು 38 ಕಿಲೋಮೀಟರ್ ಆ ರೇಂಜಲ್ಲಿ, ಅಂದರೆ ಅಷ್ಟು ಅವಧಿಯಲ್ಲಿ ಒಂದು ರೀತಿಯಲ್ಲಿ 1 ಗಂಟೆಗೆ 19ರಿಂದ 30 ಲೀಟರ್ 32 ಲೀಟರ್ ಒಂದು ಇಂಧನ ಬೇಕಾಗುತ್ತೆ ಅಂತ ಕೂಡ ತಜ್ಞರು ಹೇಳ್ತಾರೆ. ಆ ಕಾರಣಗಳಿಗೋಸ್ಕರವಾಗಿಯೇ ಆ ಒಂದು ಫ್ಯೂಯಲನ್ನು ಅಷ್ಟು ದೊಡ್ಡ ಮಟ್ಟದಲ್ಲಿ ತುಂಬಿಸಿರ್ತಕ್ಕಂಥದ್ದು. ಜೊತೆಗೆ ಆ ಒಂದು ಲಂಡನ್ಗೆ ಹಾರಾಟ ಮಾಡಬೇಕಿದ್ದ ಕಾರಣಗಳಿಗೋಸ್ಕರವಾಗಿ ಆ ಒಂದು ಡ್ರೀಮ್ ಲೈನರ್ನಲ್ಲಿ ಅಷ್ಟು ಪ್ರಮಾಣದ ಇಂಧನ ಇತ್ತು. ಹಾಗಾಗಿ ಅದು ಸ್ಫೋಟಗೊಂಡ ಬಳಿಕ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಫ್ಲೈಟಲ್ಲಿ ಇದ್ದವರು ಅಷ್ಟೇ ಅಲ್ಲ, ಅಲ್ಲಿ ಸುತ್ತಮುತ್ತಗೆ ಜನವಸತಿ ಪ್ರದೇಶ ಮತ್ತು ಹಾಸ್ಟೆಲ್ಲು ಆ ಸುತ್ತಮುತ್ತ ಸ್ಫೋಟಗೊಂಡ ಸ್ಥಳದಲ್ಲಿ ಕೂಡ ಒಂದು ರೀತಿಯಲ್ಲಿ 1000 ಡಿಗ್ರಿ ಸೆಲ್ಸಿಯಸ್ ಇದ್ದ ಕಾರಣಗಳಿಗೋಸ್ಕರವಾಗಿ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಸುಟ್ಟು ಒಂದು ಕರಕಲಾಗಿರ್ತಕ್ಕಂಥದ್ದು. ಜೊತೆಗೆ ಕೆಲವರು ಎಸ್ಕೇಪ್ ಆಗೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಅನ್ನೋದು ವರದಿಗಳು ತಮ್ಮ ಅಂಶದಲ್ಲಿ ತಿಳಿಸಿರ್ತಕ್ಕಂಥದ್ದು. ದಿವ್ಯ. ಎಸ್ ರವೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. 1.25 ಲಕ್ಷದಷ್ಟು ಫ್ಯೂಯಲ್ ತುಂಬಿದ್ರು. ಅದು ಇನ್ನೂ ಕೂಡ ಪ್ರಯಾಣ ಆಗಷ್ಟೇ ಆರಂಭ ಆಗಿತ್ತು. ಹೆಚ್ಚು ಕಮ್ಮಿ ಅಷ್ಟೇ ಇಂಧನ ಅಲ್ಲೇ ಇತ್ತು, ಏನೂ ಕೂಡ ಬಳಕೆ ಆಗಿರಲಿಲ್ಲ. ಅಷ್ಟು ಇಂಧನವೂ ಕೂಡ ಈ ಬ್ಲಾಸ್ಟ್ನಲ್ಲಿ ಧಗಧಗಿಸಿದೆ ಅಂದರೆ ಆ ಇಡೀ ವಾತಾವರಣ ಹೇಗಿರಬೇಡ.